ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಫಾಸ್ಟ್ ಟ್ಯಾಗ್. ಸೆಂಟ್ರಲ್ ಗವರ್ಮೆಂಟ್ ಅವರು ಫಾಸ್ಟ್ ಟ್ಯಾಗ್ ಪಾಸ್ ಅಂತ ರಿಲೀಸ್ ಮಾಡಿದ್ದಾರೆ. ಹೇಗೆ ನೀವು ರೆಗ್ಯುಲರ್ ಆಗಿ ರೈಲ್ವೆ ಪಾಸ್ ಆಗಿರ್ಬೋದು, ರೋಡ್ವೇ ಪಾಸ್ ಇಂದ ಸರ್ಕಾರಿ ಬಸ್ಗಳಾಗ್ಲಿ ಇದರೆಲ್ಲ ಪಾಸ್ನ ಹೇಗೆ ಯೂಸ್ ಮಾಡ್ತೀರಿ, ಅದರ ಜೊತೆಗೆ ಮೆಟ್ರೋ ಪಾಸ್ ಆಗಿರ್ಬೋದು, ಅದಕ್ಕೆ ಕರೆನ್ಸಿ ಇನ್ಪುಟ್ ಮಾಡಿ ಆ ಪಾಸ್ನ ಯೂಸ್ ಮಾಡ್ತಾ ಹೋಗ್ತೀರಿ. ಅದೇ ರೀತಿ ಫಾಸ್ಟ್ ಟ್ಯಾಗ್ ಅಲ್ಲೂ ಕೂಡ ಪಾಸ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ರೋಡ್ವೇ ಮಿನಿಸ್ಟರ್ ಆದ ಸೆಂಟ್ರಲ್ ಗವರ್ಮೆಂಟ್ ನಿತಿನ್ ಗಡ್ಕರಿ ಅವರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಸೊ ಬನ್ನಿ, ಈಗ ವಿಚಾರ ಯಾವ್ದು ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಫಾಸ್ಟ್ ಟ್ಯಾಗ್ ನ ಎಲ್ಲೆಲ್ಲಿ ಹೇಗೆ ಯೂಸ್ ಮಾಡ್ತಾ ಇದೀವಿ. ನ್ಯಾಷನಲ್ ಹೈವೇ ಆಗ್ಲಿ, ಸ್ಟೇಟ್ ಹೈವೇ ಆಗ್ಲಿ, ಡಿಸ್ಟ್ರಿಕ್ಟ್ ಹೈವೇ ಆಗ್ಲಿ, ಒಂದು ಟೋಲ್ ನ ಪಾಸ್ ಮಾಡ್ಬೇಕು ಅಂದಾಗ ಮೊದಲು ಕ್ಯಾಶ್ ನ ಕೊಡ್ತಾ ಇದ್ವಿ. ಈಗ ಆಸ್ ಯೂಶುವಲಿ ಕರೆನ್ಸಿಲ್ ಕಟ್ ಆದಾಗೆ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡಿ ಫಾಸ್ಟ್ ಟ್ಯಾಗ್ ಆಗಿ ಹೋಗಿ ಕೂತಿರುತ್ತೆ. ಕರೆನ್ಸಿ ಕಟ್ ಆಗುತ್ತೆ, ನಮ್ಮ ಅಮೌಂಟ್ ಅಲ್ಲಿ ಏನಿರುತ್ತೆ ಅಕೌಂಟ್ ಅಲ್ಲಿ ಕಟ್ ಆಗೋಗುತ್ತೆ. ಬಟ್ ಈಗ ಏನ್ ಮಾಡ್ತಾ ಇದಾರೆ ಟ್ರೆಂಡ್ ಅಂತ ಹೇಳಿದ್ರೆ ಇಯರ್ಲಿ ಪಾಸ್ ನ ಸೆಟ್ ಮಾಡಿದ್ದಾರೆ. ಇಯರ್ಲಿ ಪಾಸ್ ಯಾವ ತರ ಅಂತ ಹೇಳಿದ್ರೆ ಒಬ್ಬ ವೆಹಿಕಲ್ ಅವನು ಯಾವುದೇ ವೆಹಿಕಲ್ ಆಗ್ಲಿ, ಕಾರ್ ಆಗ್ಲಿ, ಜೀಪ್ ಆಗ್ಲಿ, ಲಾರಿಗಳಾಗ್ಲಿ, ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಲಿ, ಗವರ್ಮೆಂಟ್ ವೆಹಿಕಲ್ಸ್ ಆಗ್ಲಿ, ಯಾವುದೇ ವೆಹಿಕಲ್ಸ್ ಆಗ್ಲಿ 1 ವರ್ಷಕ್ಕೆ 3,000ನ ಫಾಸ್ಟ್ ಟ್ಯಾಗ್ ಪೇ ಮಾಡಬೇಕು. ಅವಾಗ ಏನಾಗುತ್ತೆ, ಅದು ಪಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಈಗಿರೋ ಫಾಸ್ಟ್ ಟ್ಯಾಗ್ ನ ಚೇಂಜ್ ಮಾಡ್ಬೇಕು ಅನ್ನೋದೇನಿಲ್ಲ. ಇರೋ ಫಾಸ್ಟ್ ಟ್ಯಾಗ್ ಗೆ 3,000 ಅಮೌಂಟ್ ನ ಪೇ ಮಾಡಿದ್ರೆ ಪಾಸ್ ಅನ್ಬಿಟ್ಟು ಅದೇ ಬರುತ್ತೆ. ಈ ಆಗಸ್ಟ್ 15ರಿಂದ ಜಾರಿಗೆ ಬರುತ್ತದು. ಆ ಪಾಸ್ ನ ತಗೊಂಡಾಗ ನಾವು ಪದೇ ಪದೇ ಫಾಸ್ಟ್ ಟ್ಯಾಗ್ ಕಟ್ಟಾಗೋ ಅವಶ್ಯಕತೆ ಇಲ್ಲ. ಆ ಪಾಸ್ ವ್ಯಾಲಿಡಿಟಿ ಹೇಗೆ ಅಂತ ಹೇಳಿದ್ರೆ 1 ವರ್ಷ ಇರುತ್ತೆ. 1 ವರ್ಷದೊಳಗಡೆ ನಾವು ಅದನ್ನ ಕ್ಲಿಯರ್ ಮಾಡ್ಬೋದು. ಆ 3,000 ಏನ್ ದುಡ್ಡು ಕಟ್ಟಿರ್ತೀವಿ ಅದನ್ನ ಕ್ಲಿಯರ್ ಮಾಡ್ಬೋದು. ಅದರ ಜೊತೆಗೆ ಆ 1 ವರ್ಷದೊಳಗೆ ಕ್ಲಿಯರ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಆ ಪಾಸ್ ವ್ಯಾಲಿಡಿಟಿ ಹೇಗಿದೆ ಅಂತ ಹೇಳಿದ್ರೆ ಅದು 3,000 ರುಪೀಸ್ 1 ಇಯರ್ ಅಲ್ಲಿ ಕಂಪ್ಲೀಟ್ ಆಗ್ಲೇಬೇಕು ಅನ್ನೋ ಉದ್ದೇಶ ಏನಿಲ್ಲ. 200 ಸಾರಿ ಎಲ್ಲಾ ಟೋಲ್ಗಳನ್ನ ಪಾಸ್ ಮಾಡ್ತಾ ಹೋದ್ರೆ ಟೈಮಲ್ಸ್ ಅಲ್ಲಿ 1 ಟೋಲ್, 2nd ಟೋಲ್, 3rd ಟೋಲ್ ಅಂತ 200 ಬಾರಿ ಪಾಸ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಇಫ್ ಇನ್ ಕೇಸ್ ಆ 1 ಇಯರ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ತರ ಆಪ್ಷನ್ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಅನೌನ್ಸ್ ಮಾಡಿದ್ದಾರೆ. ಈ ಆಗಸ್ಟ್ 15ರಿಂದ ಜಾರಿಗೆ ಬರುತ್ತೆ. ಎಲ್ಲಾ ವೆಹಿಕಲ್ ಈ ಪಾಸ್ ಇರುತ್ತೆ, ಯಾವ್ದಕ್ ಬೇಕಾದ್ರೂ ಹಾಕ್ಬೋದು. ಈ ಪಾಸ್ ಎಲ್ಲಿ ಅವೈಲಬಿಲಿಟಿ ಆಗುತ್ತೆ ಅಂತ ಹೇಳಿದ್ರೆ ಇರೋ ಒಂದು ಫಾಸ್ಟ್ ಟ್ಯಾಗ್ಗೆ ನೀವು ರಾಜಮಾರ್ಗ ಯಾತ್ರಾ ಆಪಿಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಆ ಪಾಸ್ ನ ಎಲಿಜಿಬಲ್ ಆಗುತ್ತೆ. ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ ಮಿನಿಸ್ಟ್ರಿಗೆ ಹೋಗ್ಬಿಟ್ಟು ಈ ಪಾಸ್ ನ ನಾವು ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ಈ ಪಾಸ್ ಏನಾದ್ರೂ ಬೇರೆ ಕಡೆಗೆ ಬೇರೆ ವೆಹಿಕಲ್ ಟ್ರಾನ್ಸ್ಫರ್ ಮಾಡ್ಬೋದಾ ಅನ್ನೋ ಒಂದು ಪ್ರಶ್ನೆ ಬಂದ್ರೆ ಇಲ್ಲ, ಅದು ನೀವು ನಿಮಗ್ ತಗೊಂಡ ಮೇಲೆ ನಿಮ್ಮ ವೆಹಿಕಲ್ ಮಾತ್ರ ಅದನ್ನ ಯೂಸ್ ಮಾಡ್ಲಿಕ್ಕೆ ಆಗೋದು. ಎಲ್ಲಾ ಫೀಚರ್ಸ್ ಹೊಂದಿದೆ ವೀಕ್ಷಕರೇ. ಆಕ್ಚುಲಿ ಇದು ಕಮರ್ಷಿಯಲ್ ವೆಹಿಕಲ್ಸ್ ಯಾರ್ಯಾರು ರೋಡ್ ವೇ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತಿರ್ತೀರಿ ಅದು ತುಂಬಾನೇ ಯೂಸ್ ಆಗುತ್ತೆ. ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆದಷ್ಟು ಬೇಗ ಬಂದ ತಕ್ಷಣ ಕಲ್ಟಿವೇಟ್ ಮಾಡ್ಕೊಳ್ಳಿ. ಕಲ್ಟಿವೇಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಂದ್ಸರಿ 3,000 ಹಾಕಿದ್ಮೇಲೆ ಪದೇ ಪದೇ ಅಮೌಂಟ್ ಹಾಕೋ ಅವಶ್ಯಕತೆ ಬರೋಲ್ಲ. ಇದ್ರಲ್ಲಿ ನಿಮ್ಗೆ ಅಮೌಂಟ್ ಕೂಡ ರಿಡ್ಯೂಸ್ ಆಗ್ತಾ ಬರುತ್ತೆ. ಪದೇ ಪದೇ ಅಮೌಂಟ್ ಕಟ್ಟೋದಕ್ಕೆ ಈಗ 70 ರೂಪಾಯಿ ಇರುತ್ತೆ, 65 ರೂಪಾಯಿ ಇರುತ್ತೆ, ಒಂದೊಂದ್ ಕಡೆ 80 ರೂಪಾಯಿ ಇರುತ್ತೆ ಟೋಲು ಒನ್ ವೇಗೆ. ಆ ತರ ಡಿಫ್ರೆನ್ಸ್ ಆಗಲ್ಲ. 3,000 ಹಾಕಿದ್ಮೇಲೆ ಒಂದ್ ಸೆಟ್ 200 ಇಂದ -1 199 ಉಳಿಯುತ್ತೆ. ಇನ್ನೊಂದು ಟೋಲ್ ಪಾಸ್ ಮಾಡಿದ್ರೆ -2 198 ಉಳಿಯುತ್ತೆ. ಈ ತರ ಆಗ್ತಾ ಹೋಗುತ್ತೆ. ಯಾರು ಜಾಸ್ತಿ ರೋಡ್ ವೇ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡ್ತಿರ್ತೀರಿ ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಬಿಟ್ಟಿರೋದು. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ವಂದನೆಗಳು.